ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಸೂಪರ್ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ಲರಿಗೂ ವೆರಿ 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 ಗುಡ್ ಮಾರ್ನಿಂಗ್. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಬಡವ್ರ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಪೆಪ್ಪರ್ ಫ್ರೈ, ಸಾಂಬಾರ ಗೊತ್ತಿಲ್ಲ, ಮಾಡುವಾಗ ಶೇರ್ ಮಾಡ್ಕೊತೀನಿ. ಇವಾಗ ಮಾತ್ರ ಚಿಕನ್ ಪ್ರೋಗ್ರಾಮ್ ಇದೆ, ಚಿಕನ್ ತೊಗೊಂಬರ್ತೀವಿ. ಸೊ ಮತ್ತು ಇವಾಗ ಸದ್ಯಕ್ಕೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ, ಬೆಳಗಿನ ಟಿಫನ್, ಅದನ್ನೇ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಟೊಮೊಟೊ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಲೆಟ್ಸ್ ಗೋ. ಬಾಯ್. ಹಾಯ್ ಗಾಯ್ಸ್, ನಮ್ಮಲ್ಲ ಚಿಕನ್ ವ್ಲಾಗಿಗೆ ಸುಸ್ವಾಗತ. ನೀವು ಚೆನ್ನಾಗಿದ್ದೀರಾ? ನಾವು ಎಲ್ಲ ಚೆನ್ನಾಗಿದ್ದೀವಿ. ನೋಡ್ತಾ ಇರ್ಬೋದು ನೀವು. ನಾವಿಲ್ಲಿ ಇದು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೇರೆ ಬಟನ್ನ ಒತ್ತೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ನೋಡಿ ಟೊಮೊಟೊ ಗೊಜ್ಜು ಅನ್ನ ಸೂಪರ್ ಆಗಿದೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂದ್ಬಿಟ್ಟು. ದೊಡ್ಡದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಕ್ಯಾಪ್ಸಿಕಮ್ ಕೂಡ ದೊಡ್ಡದು ತೊಗೊಂಡಿದ್ದೀನಿ 2, ಅದನ್ನು ಕೂಡ ಈರುಳ್ಳಿ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಗೊತ್ತೇ ಇದೆಯಲ್ಲ ಟಿಪ್ಸ್, ಬೇಗ ಫ್ರೈ ಆಗಬೇಕಾದ್ರೆ ಏನು ಮಾಡಬೇಕು, ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡ್ರೆ ಆಟೋಮೆಟಿಕ್ಲಿ ಬೇಗ ಫ್ರೈ ಆಗಿಬಿಡುತ್ತೆ. ಹಾಗೆ ನೀಟಾಗಿ ಕೈ ಆಡಿಸ್ಕೊತೀರಿ ಮತ್ತು ಸೀದೋಗ್ಬಿಡುತ್ತೆ. ಸ್ವಲ್ಪ ಉರಿ ಜಾಸ್ತಿನೇ ಇಟ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಇದು ಕ್ಯಾಪ್ಸಿಕಮ್ ಅಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ನಾನು ಸುಮಾರು ಒಂದು 6-7 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಗೊಜ್ಜುಗಳು. ನನ್ನ ಮಗನಿಗೆ ತುಂಬ ಇಷ್ಟ ಟೊಮೊಟೊ ಗೊಜ್ಜು ಅಂದರೆ. ಹಾಗಾಗಿ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫಸ್ಟು, ಮತ್ತು ಕ್ಯಾಪ್ಸಿಕಮ್, ಆಮೇಲೆ ಟೊಮೊಟೊ, ಮತ್ತು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಅದು ನೋಡಿ ಬೇಯ್ತಾ ಸ್ಮೂತ್ ಆಗಿಬಿಡುತ್ತೆ. ಒಂದು ಗ್ರೇವಿ ಗೊಜ್ಜು ಹದದಲ್ಲಿ ಅದು ಸ್ಮೂತ್ ಆಗೋವರೆಗೂ ಬೇಯಿಸಿ ಚೆನ್ನಾಗಿ. ಆಮೇಲೆ ನೋಡಿ 1 ಸ್ಪೂನು ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ನೀಟಾಗಿ ತಿರುಗಿಸ್ತಾ ಇರಿ ಅದನ್ನು. ಈ ಮಸಾಲ ಹಾಕಿದ ಮೇಲೆ ಸೀದೋಗೋ ಚಾನ್ಸಸ್ ಇರುತ್ತೆ, ಸೌರಿ ಕಮ್ಮಿ ಮಾಡ್ಕೊಳ್ಳಿ. ಅವಾಗ ಒಂದು ಡ್ರಾಪು ಕೂಡ ನೀರು ಹಾಕೋಂಗಿಲ್ಲ ಫ್ರೆಂಡ್ಸ್. ಟೊಮೊಟೊದಲ್ಲೇ ನೀರಿರುತ್ತೆ, ಸಾಕಾಗುತ್ತೆ. ನೀರು ಹಾಕ್ಬಿಟ್ರೆ ಟೇಸ್ಟ್ ಇರಲ್ಲ. ಈ ಗೊಜ್ಜು ಬಂದು ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಬೆಂದಿದೆ ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದುಬಿಟ್ಟೈತೆ. ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ಲು ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ ಗೊಜ್ಜು ರೆಡಿ. ಬಿಸಿ ಅನ್ನಕ್ಕೆ ಬಿಸಿ ಗೊಜ್ಜು ರೆಡಿ. ಇದು ಮಿನಿಮಮ್ ನೀವು 2 ದಿನ ಇಟ್ಟರೂ ಏನಾಗಲ್ಲ, ಯಾಕಂದರೆ ನಾವು ನೀರು ಹಾಕಿಲ್ಲ, ಹಾಗಾಗಿ ಗೊಜ್ಜು ಇರುತ್ತೆ. ಇನ್ನು ನೀವು ಸ್ಟ್ರಾಂಗಾಗಿ ಉಪ್ಪು ಖಾರ ಹಾಕೋತೀನಿ ಅಂತ ಅಂದರೆ ಉಪ್ಪಿನಕಾಯಿ ಥರ ಅದು ಇದಾಗ್ಬಿಡುತ್ತೆ. ಉಪ್ಪಿನಕಾಯಿ ಟೇಸ್ಟಲ್ಲಿ ಬರುತ್ತೆ. ನೀವು ಅದನ್ನು ಕೂಡ 1 ವಾರ ಕೂಡ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ, ಚೆನ್ನಾಗಿರುತ್ತೆ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.